स्वागत है आपका बी न्यूज नेशन में। मैं हूं आबिद हुसैन शेख। लैंड माफिया के खिलाफ मोर्चा खोला पट्टन शेट्टी ने। बीजापुर जिला भर में पिछले कई सालों से सब रजिस्ट्रार ऑफिस में चल रहा है अंधा दरबार। किसी का माल तो दूसरे की आंखें लाल। नकली कागजात बनाकर असली मालिकों के जमीनें हड़पने का थम नहीं रहा है काला बाजार। ऐसे ही धोखे से दूसरों के मेहनत की कमाई जमीनों को हड़पने वालों के खिलाफ कार्रवाई की मांग करते हुए मोर्चा खोल दिया है। पूर्व एमएलए अप्पा साहब पट्टन शेट्टी ने आज शहर के अंबेडकर सर्कल से विशाल रैली निकालकर जिला कलेक्टर को लैंड माफिया पर लगाम लगाने की मांग की है। प्रदर्शनकारियों ने बोलो भारत माता की बेके बेको बेके बेको ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ದಾಖಲೆ ಸೃಷ್ಟಿಸಿರುವ ಭೂಮಾಫಿಯ ವಿರುದ್ಧ ಈ ಹೋರಾಟವನ್ನ ಹಲವಾರು ವರ್ಷಗಳಿಂದ ಮಾನ್ಯ ಮಾಜಿ ಸಚಿವರಾದ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಮಾಡ್ತಾ ಬಂದಿದ್ದು, ಅದರ ಭಾಗವಾಗಿ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸುವುದು ಮತ್ತು ರಾಜ್ಯ ಸರ್ಕಾರದ ಮೇಲೆ ಒಂದು ಒತ್ತಾಯ ಹೇರುವ ಈ ಸಭೆಗೆ ತಾವೆಲ್ಲರೂ ಆಗಮಿಸಿದ್ದೀರಿ. ಹಲೋ ಮಾತಾಡ್ತಾರೆ ಕೊಡುತ್ತೆ ಫೋನ್ ತೊಗೊಂಬರ್ತಾರೆ ಮಾತಾ ಕಿ ಸೇರಿದ ಎಲ್ಲ ಬಿಜಾಪುರ ನಗರ ಹಾಗೂ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಹಲವಾರು ವರ್ಷಗಳ ಒಂದು ವಂಚನೆಗಳಾದಂತ ನಿವೇಶನ ಅಂದ್ರೆ ಪ್ಲಾಟ್ಗಳನ್ನ ಜಮೀನುಗಳನ್ನ ಕಳ್ಕೊಂಡಂತ ಎಲ್ಲ ಆತ್ಮೀಯ ಬಂಧುಗಳೇ, ಹಿಂದಿನ ಕೂಡ ಈ ವಿಚಾರವಾಗಿ ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸಿದ್ರು ಕೂಡ ಪದೇ ಪದೇ ಆ ಪ್ರಕರಣಗಳು ಬಿಜಾಪುರ ನಗರದಲ್ಲಿ ನಡೀತಾರೆ. ಇವತ್ತು ಈ ನಗರದ ಪ್ರಕರಣಗಳು ಇವತ್ತು ಇಡೀ ಬಿಜಾಪುರ ಜಿಲ್ಲೆಗೆ ವ್ಯಾಪಿಸಿದೆ. ಇವತ್ತು ಇಲ್ಲಿ ಆದ ನಂತರ ಇಂಡಿ ತಾಲೂಕು ಇರ್ಬೋದು, ಬಾಗೇವಾಡಿ ತಾಲೂಕು ಇರ್ಬೋದು, ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಅವ್ಯಾಹತವಾಗಿ ಈ ನಕಲಿ ದಾಖಲೆಗಳ ಸೃಷ್ಟಿ ಮಾಡಿ ಇವತ್ತು ಜಮೀನುಗಳ ಪರಭಾರೆ ಮಾಡುವಂತ ವ್ಯವಸ್ಥಿತವಾದಂತ ಸಂಚು ಇಲ್ಲಿ ನಡೀತಾ ಇದೆ. ನಾನು ಈಗಾಗಲೇ ಒಂದು ತಿಂಗಳ ಹಿಂದೆನೆ ಒಂದು ಪತ್ರಿಕಾಗೋಷ್ಠಿ ಕರೆದು ಈ ಸುದ್ದಿಯನ್ನ ಸರ್ಕಾರಕ್ಕೆ ಗಮನವನ್ನು ಸೆಳೆಯುವಂತ ಪ್ರಯತ್ನ ಮಾಡಿದ್ದೆವು. ಮುಖ್ಯಮಂತ್ರಿ ಗಮನಕ್ಕೂ ಕೂಡ ಈ ಒಂದು ವಿಷಯವನ್ನ ತಂದಿದ್ದೇನೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಕೂಡ ತಂದ್ರು ಕೂಡ ಇವತ್ತು ಇನ್ನೂ ಅದರ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ. ಗೊತ್ತೇ ಇವತ್ತು ನಾವು ಕೂಡ ಸ್ವಲ್ಪ ಸಮಯ ಕೊಟ್ಟಿದ್ದೇವೆ, ಯಾಕಂದ್ರೆ ಚುನಾವಣೆ ರಿಸಲ್ಟ್ ಫಲಿತಾಂಶ ಇವೆಲ್ಲ ಇದ್ದು ಕೂಡ ಇನ್ನೇನಾದ್ರೂ ಕಾರ್ಯೋನ್ಮುಖ ಆಗ್ತಾರ ಅನ್ನುವಂತ ಯೋಚನೆಯಲ್ಲಿದ್ದೀವಿ. ಮತ್ತು ಮಹತ್ವದ ಒಂದು ಪ್ರಥಮ ಹೆಜ್ಜೆ ಹೋರಾಟದ ಪ್ರಥಮ ಹೆಜ್ಜೆ ಇಷ್ಟು ವರ್ಷಕ್ಕೆ ಬರೀ ಮನವಿ ಕೊಡುವಂತದ್ದು, ಪ್ರೆಸ್ ಮೀಟ್ ಮಾಡುವಂತದ್ದು ಮಾಡಿದ್ವಿ. ಇವತ್ತು ರಸ್ತೆಗಳಿಂದ ಹೋರಾಟ ಮಾಡುವಂತ ಪ್ರಥಮವಾಗಿ ಇವತ್ತು ಪ್ರಾರಂಭ ಮಾಡಿದ್ವಿ. ಇವತ್ತು ಎಷ್ಟಕ್ಕೆ ನಿಲ್ಲಂಗಿಲ್ಲ, ಯಾಕಂದ್ರೆ ನೂರಾರು ಕೋಟಿ ರೂಪಾಯಿಗಳ ಒಂದು ವ್ಯವಹಾರ ಇವತ್ತು ನಕಲಿ ಸೃಷ್ಟಿ ಮಾಡಿ ಜಮೀನು ಪರಭಾರೆ ಆಗಿದೆ. ₹1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, ಒಂದು ನೂರಾರು ಕೋಟಿ ರೂಪಾಯಿಗಳ ಭೂಮಿಗಳು ಇವತ್ತು ಕಳ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಇವತ್ತು 4-5 ಮಂದಿ ಹೆಣ್ಮಕ್ಳು ಬಂದಿರೋ ಮನಿ, ನಮ್ದು ಕೂಡ ಹಿಂಗ ಡೂಪ್ಲಿಕೇಟ್ ಮಾಡಿ ನಮ್ಮ ಮನಿ ಕಬ್ಜಾ ಮಾಡ್ಯಾರ, ಇದು ಮಾಡ್ಯಾರ ಅಂತೇಳಿ ಬಂದಿರು. ಬಹಳಷ್ಟು ಮಂದಿ ಮಹಿಳೆಯರು ಬಂದಿರು. ಬರ್ತೀವಿ ಅಂದ್ರೆ ನಾನು ಬೇಡ, ನಾವೆಲ್ಲ ಹೋರಾಟ ಮಾಡ್ತೀವಿ, ನಿಮಗೂ ಕೂಡ ನ್ಯಾಯ ಸಿಗ್ತದೆ ಅನ್ನುವಂತ ಒಂದು ಭರವಸೆಯನ್ನ ನಾನು ಕೊಟ್ಟು ಬಂದಿದ್ದೇನೆ. ಇವತ್ತು ಬಿಜಾಪುರದಲ್ಲಿ ಬಹುತೇಕ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಏನ್ ಬೇಕಾದ್ರೂ ಹೇಳ್ತಿರ್ತಾರೆ ಮಂದಿ, ಯಾವ್ದು ಬೇಕಾದ್ರೆ ಕಾಗದ ವೈದ್ಯರು ಗೋಳ್ಮಟ್ಟು ವೈದ್ಯರು ಕೂಡ ಖರೀದಿ ಹಾಕಿ ಕೊಟ್ಬಿಡ್ತಾರೆ, ಸಬ್ ರಿಜಿಸ್ಟರ್ ರೊಕ್ಕ ಕೊಟ್ಟರು ಅಂತೇಳಿ ನೇರವಾಗಿ ಜನ ಮಾತಾಡ್ಕೊಳ್ಳುವಂತ ಪರಿಸ್ಥಿತಿ ಬಿಜಾಪುರದಲ್ಲಿ ಆಗಿದೆ. ಇಷ್ಟು ಒಂದು ಜನರ ಒಂದು ಕೂಗು ಇವತ್ತು ಯಾವ ರಾಜಕಾರಣಿಗಳಿಗೆ ಯಾವ ಅಧಿಕಾರಿಗಳಿಗೆ ಕೇಳಿಸ್ತಾ ಇಲ್ಲ, ಅಷ್ಟು ಕಿವುಡಾಗ್ಯಾರ. ಇವ್ರ ಕಿವಿ ಕೇಳಿಸ್ಬೇಕಂದ್ರೆ ನಾವು ಇನ್ನೂ ಹೋರಾಟ ಜೋರಾಗಿ ಮಾಡಬೇಕಾಗ್ತದೆ. ಇವತ್ತೇನು
ನಮ್ಮ ಹೋರಾಟ ಇವತ್ತು ಈಗಾಗಲೇ ಮುಖ್ಯಮಂತ್ರಿಗಳವರೆಗೂ ಕೂಡ ಒಯ್ದ್ರು ಕೂಡ ಇವತ್ತು ಏನೋ ಒಂದು ಆಕ್ಷನ್ ಆಗಿಲ್ಲ. ಇವತ್ತು KDP ಮೀಟಿಂಗ್ ಅದ, ಅಚಾನಕ್ ನಾವು ಕೂಡ ಹೋರಾಟ ಫಿಕ್ಸ್ ಮಾಡೋ ದಿವಸನೇ KDP ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಅಧಿಕಾರಿಗಳು ಇರ್ತಾರೆ. ಅದಕ್ಕೆ ನನ್ನ ಒಂದು ವಿಚಾರ, ನಾವು ಜಿಲ್ಲಾಧಿಕಾರಿ ಮನೆಗೆ ಅಧಿಕಾರಿಗಳ ಒಂದು ಕಚೇರಿಗೆ ಹೋಗಕ್ಕೆ ಮಾಡಿದ್ವಿ. ಹೆಂಗೋ 3 ಜನ ಅಲ್ಲೇ ಇದ್ರೆ ಎಲ್ಲರೂ ಕೂಡ ಅಲ್ಲೇ ಹೋಗೋಣ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇದು ಮಾತಾಡಿದ್ರೆ ಮುಗಿಯಂಗಿಲ್ಲ. ಇದು ನಾನು ಹೇಳಿದ್ದೀನಿ, ನಿನ್ನೆ ಕೂಡ ಪತ್ರಕರ್ತರ ಕೇಳೀನಿ. ಅಕಸ್ಮಾತ್ ಆಕ್ಷನ್ ಆಗದೆ ಇದ್ರೆ ನಾವು ಕೋರ್ಟ್ ಬರೀ ಹೋಗ್ತೀನಿ, ಜನರ ಪರವಾಗಿ ಕೇಸ್ ದಾಖಲು ಮಾಡ್ತೀನಿ ಸರ್ಕಾರದ ಒಂದು ವಿಚಾರವಾಗಿ ಅನ್ನುವಂಥದ್ದು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಇದು ಇಷ್ಟಕ್ಕೆ ಬಿಡುವಂಗಿಲ್ಲ. ಇದು ಇವತ್ತು ಯಾವುದೇ ಸಂದರ್ಭದಾಗ ಯಾರ್ಯಾರು ಕಳ್ಕೊಂಡ್ರೆ ಯಾರು ಅನ್ಯಾಯ ಆಗ್ಯದ ಅವ್ರೆಲ್ರಿಗೂ ಹೊಳ್ಳಿ ಜಮೀನು, ಅವ್ರ ಭೂಮಿ, ಅವ್ರ ರೊಕ್ಕರೆ ಅಟ್ಲೀಸ್ಟ್ ಮುಟ್ಟುವರೆಗೆ ಈ ಹೋರಾಟ ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ ಬರ್ತೇನೆ. ಬಹಳಷ್ಟು ಜನ ಇವತ್ತು 18, 20, 30 ಪ್ಲಾಟ್ಗಳನ್ನ ಸಕಟೆ ಪರಬಾರಿಯಾಗಿ ಇದು ಹಿಂಗಾಗ್ಯದ, ನೀವು ಖರೀದಿ ಯಾಕೆ ಬರ್ತೀವಿ ಸಬ್ ರಿಜಿಸ್ಟರ್ ಆಫೀಸ್ ಹೇಳಿದ್ರು ಕೂಡ ಖರೀದಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಇದು ಇನ್ನೂವರೆಗೆ ಬಹುತೇಕ ನಾನು ಎಂದು ತಿಳುವಳಿಕೆ ಬಂದು ಅಲ್ಲಿಂದ ಇಲ್ಲಿ ತನ 7-8 ವರ್ಷ ಯಾವ ಸಬ್ ರಿಜಿಸ್ಟರ್ ಅಧಿಕಾರಿ ನಡೆಸಿಲ್ಲ. 7-8 ವರ್ಷ ಗಟ್ಟಲೆ ಒಬ್ಬ ಅಧಿಕಾರಿ ಸಬ್ ರಿಜಿಸ್ಟರ್ ಇಲ್ಲಿ ಯಾರೂ ಅಧಿಕಾರ ಮಾಡಿಲ್ಲ. ಇದೇ ಅಧಿಕಾರಿ 7-8 ವರ್ಷ ಇರ್ಬೇಕಾದ್ರೆ ಏನ್ ಕಾರಣ, ಇದಕ್ಕೆ ಯಾವ ರಾಜಕೀಯ ವ್ಯಕ್ತಿಗಳ ಬೆಂಬಲ ಅದ ಅನ್ನುವಂಥ ಕೂಡ ಬರುವಂತ ದಿನಗಳಲ್ಲಿ ಬಹಿರಂಗ ಪಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿಕ್ ಬಯಸ್ತಾ ಇದ್ದೀನಿ. ಯಾಕೆ ಒಬ್ಬ ಅಧಿಕಾರಿ ಆರೋಪಗಳು, ಅವನ ಮೇಲೆ ಕೇಸುಗಳು, ಪೊಲೀಸ್ ಸ್ಟೇಷನ್ ಹೋದ್ರು ಕೂಡ ಅವನು ವರ್ಗಾವಣೆ ಮಾಡಿದ್ರು ಒಂದು 15 ದಿವಸ ವಾಪಸ್ ಬರ್ತಾರೆ ಅಂದ್ರೆ ಆ ವ್ಯಕ್ತಿ ಹಿಂದೆ ಎಷ್ಟು ಬಲಿಷ್ಠವಾದಂತ ಕೈಗಳಿದಾವೆ ಅನ್ನುವಂಥದ್ದು ಕೂಡ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ನಾ ಯೋಚನೆ ಮಾಡಿ ನನಗೆ ಗೊತ್ತು ಆಗ್ಯದ. ಸ್ವಲ್ಪ ಒಮ್ಮೆ ನೇರವಾಗಿ ಹೇಳೋದು ಬೇಡ, ಸ್ವಲ್ಪ ದಿನದಾಗ ನಾನು ಹೇಳ್ತೀನಿ ಇದಕ್ಕೆ ಯಾರ್ಯಾರು ಕಾರಣ ಇದಾರೆ, ಯಾರು ರಾಜಕಾರಣಿಗಳು ಈ ವ್ಯಕ್ತಿ ಇರಾಕ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬರುವಂತ ದಿನಗಳು ಬಹಿರಂಗ ಪಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾವು ಇವತ್ತೇನು ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಪೊಲೀಸ್ ವರಿಷ್ಠಾಧಿಗಳು 3 ಜನ ಇವತ್ತು ಉಪಸ್ಥಿತರಿದ್ದಾರೆ ನಗರದ ಒಂದು ಸಭಾಂಗಣದಲ್ಲಿ, JDP ಸಭಾಂಗಣದಲ್ಲಿ. ಅವ್ರು 3 ಜನರಿಗೆ ಒಂದು ನಾವು ಮನವಿ ಕೊಡುವಂತ ಒಂದು ಕೆಲಸವನ್ನು ನಿಮ್ಮೆಲ್ಲರ ಪರವಾಗಿ ಮಾಡ್ತೀನಿ. ಬಹುತೇಕ ಇಲ್ಲಿ ಶಾಹಿ ಪಾರ್ಕ್ನವರು, ಬೇರೆ ಬೇರೆ ಈ ಒಂದು ಏರಿಯಾದವರು ಇವತ್ತೊಂದು 2020ರಲ್ಲಿ ಸಾಕಷ್ಟು ಪ್ರಕರಣಗಳಾದವು. ಹೌಸಿಂಗ್ ಬೋರ್ಡ್ ಕಾಲನಿಯಲ್ಲಿ ಸರ್ಕಾರಿ ಜಮೀನು ಪ್ರೈವೇಟ್ ವ್ಯಕ್ತಿ ಹೆಚ್ಚಿ ಮಾರಾಟ ಮಾಡಿದಂಥವ್ರು ಕೂಡ ಇವತ್ತು ಬಂದು ಸಂಪರ್ಕ ಮಾಡ್ಯಾರ. ನೂರಾರು ಪ್ರಕರಣಗಳು, 100 ಕೋಟಿ ಪ್ರಕರಣಗಳು. ಇದನ್ನ ಸಣ್ಣದಾಗಿ ಪರಿಗಣಿಸಬಾರ್ದು, ಗಂಭೀರವಾಗಿ ಪರಿಗಣಿಸುತ್ತೆ ಹೇಳಿದ್ರು ಕೂಡ ಇದಕ್ಕೆ ಯಾರು ಕಿವಿಗೊಡ್ತಾ ಇಲ್ಲ. ಇವತ್ತು ನನಗೆ ಒಂದು ಸಮಸ್ಯೆ ಬರತ್ತದ, ಈ ನಕಲಿ ಐಡೆಂಟಿ ಕಾರ್ಡ್ ತಯಾರು ಮಾಡ್ತಾರ ಅಂತ ಕೇಳಿಸಿಂದ ಎಲ್ಲರಿಗೂ ಗೊತ್ತಾಗ್ಯದ. ಗೊತ್ತಾದ್ರೂ ಕೂಡ ಇನ್ನೂ ಹೇಳ್ತಾರೆ ಅದು ಹುಡುಕಾಡಿಲ್ಲ ಯಾರು ಪೊಲೀಸರು. ಎಲ್ಲ ತುಡುಗರು ಹುಡುಕ್ತಾರೆ, ಬಂಗಾರ ತುಡುಗು ಮಾಡಿದವ್ರು ಹಿಡಿತಾರೆ, ಬೇರೆ ಬೇರೆ ಮಹಾರಾಷ್ಟ್ರದವ್ರಿಗೆ, ಗೋವಾದವರಿಗೆ, ಆಂಧ್ರದಿಂದ ಬಂದು ತುಡುಗು ಮಾಡಿದವರು ಹಿಡ್ಕೊಂಡ್ ಬರ್ತಾರೆ. ವಿಜಯಪುರದಾಗ ತುಡುಗರು ಯಾಕೆ ಹುಡುಕಾಡಕತ್ತಿಲ್ಲ ಅನ್ನುವಂಥ ಸಂಶಯ ವ್ಯಕ್ತಪಡಿಸಾಧ್ಯ ನಾನು. ಇದು ಇಲ್ಲೇ ಪ್ರಿಂಟ್ ಆಗ್ಬೇಕಲ್ಲ, ಇಲ್ಲೇ ಪ್ರಿಂಟ್ ಆಗಬೇಕು, ಇಲ್ಲೇ ಐಡೆಂಟಿ ಕಾರ್ಡ್ ತಯಾರಾಗಬೇಕು, ಇಲ್ಲೇ ತಯಾರಾಗಬೇಕು. ಆ ಮಷೀನ್ ಬಿಜಾಪುರದಾಗ ಇರ್ಲಿಕ್ಕಿಲ್ಲ, ಇದು ಬಿಟ್ರೆ ಮತ್ತೆ ಎಲ್ಲಿ ಮಷೀನ್ ಇರ್ಲಿಕ್ಕಿಲ್ಲ. ಇಲ್ಲೇ ಇದ್ರು ಅದನ್ನ ಯಾಕೆ ಹುಡುಕಿಲ್ಲ, ಇದಕ್ಕೆ ಯಾರು ಬೆಂಬಲ ಅದ, ಇದು ಯಾವ ಅವ್ರ ಮುಲಾಜಿನಿಂದ ಇವರವ್ರನ್ನ ನೀವು ರಕ್ಷಣೆ ಮಾಡ್ತಾ ಅನ್ನುವಂಥದ್ದು ಕೂಡ ಬಹಿರಂಗ ಪಡಿಸ್ಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಮ್ಮ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಇವತ್ತು ನಮ್ಮ ಹೋರಾಟ ಏನು ಇವತ್ತು ತಾವು ಯಾವುದೇ ರೀತಿ ಇವತ್ತು ದಣು ಮಾಡ್ಕೋಬೇಡ. ಯಾಕಂದ್ರೆ ಇದು ಇವತ್ತೇನು ಪ್ರಾರಂಭ ಆಗ್ಯದ, ಇವತ್ತು ಮುಂದೆ ಧರಣಿ ಮಾಡೋಣ, ಪ್ರಸಂಗ ಬಂದ್ರೆ ಆಮೇಲೆ ವಾಪಸ್ ಸತ್ಯಾಗ್ರಹ ಕೂಡ ಮಾಡೋಣ ಅಂತ ಮಾತನ್ನ ಈ ಸಂದರ್ಭ ಹೇಳಿಕ್ ಬರ್ತೇನೆ. ಈ ಹಲವಾರು ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಇದು ಪಕ್ಷಾತೀತ ಜಾತ್ಯತೀತವಾದಂತ ಇದು ಒಂದು ಹೋರಾಟ. ಇದು ಯಾವುದೇ ಪಕ್ಷ ಸಂಬಂಧ ಬರಂಗಿಲ್ಲ, ಎಲ್ಲಾ ಪಕ್ಷಾತೀತವಾಗಿ ಮತ್ತು ಎಲ್ಲಾ ಸಂಘಟನೆಯವರ ಒಂದು ಬೆಂಬಲ ಪಡೆದು ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಬೆಂಬಲಕ್ಕೆ ಕೊಟ್ಟಂತ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳಿ, ಇವತ್ತು ನಾವು ಇಲ್ಲಿಂದೇ ನಾವು ಜಿಲ್ಲಾ ಪಂಚಾಯತ್ ಕಚೇರಿ ನಡ್ಕೊತ ಹೋಗಿ ಅಲ್ಲೇ ಮನವಿ ಕೊಡೋನು, ತಮ್ಮ ಗಾಡಿಗಳು ಇಲ್ಲೇ ಇರ್ಲಿಕ್ಕೆ ಮತ್ತು ವಾಪಸ್ ಇಲ್ಲೇ ಬಂದು ತೊಗೊಂಡು ಗಾಡಿನೇ ಹೋದ ಮಾತ್ರ ಅದು ಹೊಡೆದು ಬಿಡ್ತಾರೆ ಜನ. ಅರ್ಧ ಮಂದಿ ಕಾರ, ಅರ್ಧ ಮಂದಿ ಮೋಟರ್ ಸೈಕಲ್, ಹಂಗೆ ಯಾರು ಮಾಡಿಬೇಡ್ರಿ. ಉಳಿದ ವಿಷಯಗಳನ್ನ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮೊನ್ನೆ ಉಸ್ತುವಾರಿ ಸಚಿವರು ಎದುರುಗಡೆ ವಿಷಯಗಳನ್ನ ನಾನು ತಿಳಿಸ್ತೀನಿ ಅನ್ನೋಂಥ ಮಾತನ್ನು ಹೇಳಿ, ಇವತ್ತು ಇಲ್ಲಿ ಬಂದಂತ ನಮ್ಮೆಲ್ಲ ನಮ್ಮ ಗೋಪಾಲ್ ಗಟ್ಕಾಂಬ್ಳೆ ಇರ್ಬೋದು, ನಾಗರಾಜ್ ಲಂಬೋ ಇರ್ಬೋದು, ನಮ್ಮೆಲ್ಲ ಒಂದು ಇಲ್ಲಿ ಬೆಂಬಲ ಕೊಟ್ಟಂತ ಎಲ್ರಿಗೂ ಕೂಡ ನಾನು ಧನ್ಯವಾದ. ಯಾರ್ಯಾರು ಮಾತಾಡಕ್ಕ ಅಪೇಕ್ಷಿದ್ರೆ ಒಂದ್ 2 ನಿಮಿಷ ಅಡಿಯಪ್ಪ ಸಲಗಲ್ ಅವ್ರು ಬಂದಾರ. ಯಾರ್ಯಾರು ನಿಮ್ ತೊರೆಯಾಗ ಹೈಯೆಸ್ಟ್ ಸಂಖ್ಯೆ ಆಗ್ಯಾವ, ಹೈಯೆಸ್ಟ್ ಸರ್ಕಾರಿ ಭೂಮಿಗಳನ್ನ ಅತಿಕ್ರಮಣ ಮಾಡ್ಕೊಂಡು ಮಾರಾಟ ಮಾಡಿ ಎಲ್ಲಿ ಅಂದ್ರೆ ತೊರೆ ಸರ್ವೆ ನಂಬರ್ದಾಗ ಅನ್ನುವಂತ ನಿಮ್ಗೆ ಗೊತ್ತಿರ್ಲಿ. ಅಲ್ಲಿ ನಾಯಕರು ಕೂಡ ಇವತ್ತು ಬಂದಾರ. ನೀವು 2 ನಿಮಿಷ ಮಾತಾಡಿ ಎಲ್ಲರೂ ಕೂಡ ನಡ್ಕೋತ ಜಿಲ್ಲಾ ಒಂದು ಪಂಚಾಯತಿಯ ಒಂದು ಆಹ್ವಾನದಲ್ಲಿ ಹೋಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಶಾಸನ ನಾನು ಮನವರಿಕೆ ಮಾಡಿ ಕೊಟ್ಟಿದ್ದೀನಿ. ಅವತ್ತಿಂದ ಇವತ್ತು ಬಿಜಾಪುರ ಇವತ್ತೇ ಪ್ರಥಮವಾಗಿ ಬಂದಾರ. ಕಟ್ಟುನಿಟ್ಟಿನ ಕ್ರಮ ತಗೋತೀನಿ. ಇದನ್ನ
COD ವಾಪಸ್ಸಿನ ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನನಗೆ ಈಗಾಗಲೇ ತಿಳಿಸಿದ್ದಾರೆ. ಇನ್ನೊಮ್ಮೆ ತಮ್ಮೆಲ್ಲ ಸಮ್ಮುಖದಲ್ಲಿ ಅವ್ರಿಗೆ ಒತ್ತಾಯ ಮಾಡೋಣ ಅಂತ ಮಾತನ್ನು ಹೇಳಿ ಒಂದ್ 2 ನಿಮಿಷ ತಾವೆಲ್ಲ ನಾಯಕರು ಬಂದು ಮಾತಾಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಎಲ್ಲ ಜನರು ಅಲ್ಲಿ ಜಡಪಿ ಗ್ರೌಂಡಿಗೆ ಅಲ್ಲಿ ಗಾಂಧಿ ಭವನ ಏನು ಎಂಟ್ರೆನ್ಸ್ ಐತಿ ಅಲ್ಲಿ ಎಲ್ಲರೂ ಗಾಡಿ ಪಾರ್ಕ್ ಮಾಡಲು ಅಲ್ಲಿಂದ ನಡ್ಕೊತ ಹೋಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡುವ ಮುಖಾಂತರ ಅಲ್ಲಿ ಮುಂದಿನ ಹೋರಾಟದ ರೂಪರೇಷೆ ಮಾನ್ಯ ಮಾಜಿ ಸಚಿವರಾದ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರು ತಿಳಿಸ್ತಾರೆ. ಇಲ್ಲಿವರೆಗೆ ಮಾತಾಡಬೇಕಂತ ಎಲ್ಲ ಗಣ್ಯಮಾನ್ಯರಿಗೆ ಈ ಹೋರಾಟ ಸಮಿತಿ ಅಧ್ಯಕ್ಷ और खबरों के लिए देखते रहिए बी न्यूज़ नेशन। दीनियात और अरबिक लैंग्वेज के साथ स्मार्ट क्लासेस, वाटर फिल्टर की सहूलत, बच्चों की तबीयत का भी रखेंगे ख्याल। एडमिशन ओपन इंशाल इंग्लिश मीडियम स्कूल। नर्सरी से 10th तक वैन की सहूलत के साथ आपके बच्चों को दुनिया की तालीम के साथ साथ मुल्क की तरक्की में हिस्सेदार बनाने और आपके बच्चों के रोशन मुस्तकबिल का साथी इंशाल इंग्लिश मीडियम स्कूल, महबूब नगर नियर अजहर ग्राउंड, इंदिरा नगर, JM रोड, बीजापुर।